ಹಲೋ ವೀಕ್ಷಕರೇ, ನಮಸ್ಕಾರ. ಹೇಗಿದ್ದೀರಾ? ಹೇಗಿತ್ತು ನೆನೆಯ ಕಿಚ್ಚನ ಪಂಚಾಯತಿಗೆ? ಅನ್ಕೊಂಡ ರೀತಿಯಲ್ಲಿ ಕಿಚ್ಚನ ಪಂಚಾಯತಿಗೆ ನಡೀತಾ? ಅದೇ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಏನಾದರೂ ಅದು ರೀಚ್ ಆಗಿಲ್ವಾ ಎನ್ನುವುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಇವಾಗ ಬಿಗ್ ಬಾಸ್ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸುದೀಪ್ ಸರ್ ಅವರು ಮತ್ತು ಗಿಲ್ಲಿ ನಟ ಕಾವ್ಯ ಪ್ಲಸ್ ರಕ್ಷಿತಾ ಶೆಟ್ಟಿ ಜೊತೆ ಫನ್ ಮಾಡ್ತಾ ಇರೋ ಒಂದು ವಿಡಿಯೋ. ಆ ವಿಡಿಯೋವನ್ನ ಫಸ್ಟ್ ನೀವು ನೋಡಿ, ಒಂಚೂರು ಮಾತಾಡೋಣ. ಆಮೇಲೆ ಕಾವ್ಯ ಅವ್ರ ಫ್ಯಾಮಿಲಿ ಬರುತ್ತೆ. ಏನೇನು ಓಡ್ತಾ ಇತ್ತು ತಲೆ? ಬ್ರಾಸ್ಲೆಟ್ ಕಳ್ಸಿದಾರೆ ಸರ್. ನಮ್ಮನೆ ಸಂಪ್ರದಾಯ ಹೆಂಗ್ ಗೊತ್ತಣ್ಣ, ಬ್ರೇಸ್ಲೆಟ್ ಎಂಗೇಜ್ಮೆಂಟ್ ಕಡೆ ತಂದು ಕೊಡೋದು ನಮ್ಮ ಸರ್. ನಮ್ ಕಡೆ ಎಂಗೇಜ್ಮೆಂಟ್ ರಿಂಗ್ ಕೊಡೋದು ಸರ್. ಓ, ಮೋಸ್ಟ್ಲಿ ನೀವು ರಿಂಗ್ ನ ಸ್ವಲ್ಪ ದೊಡ್ಡ ಮಾಡ್ಬಿಟ್ಟು ಬ್ರೇಸ್ಲೆಟ್ ಹಾಕ್ಬಿಟ್ಟಿದೆ. ಅದು ಅವರು ಹೇಳ್ತಾರೆ ಗಿಲಿ 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 ಅಂತ, ಬಟ್ ಆದ್ರೂ ಕೂಡ ಅವರು ಗಿಲಿ ಪಕ್ಕನೆ ಹೋಗಿ ಕುತ್ಕೊಳ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಕಾವ್ಯ ಎಂಜಾಯ್ ಮಾಡ್ತಾರೋ ಬಿಡ್ತಾರೋ, ನಿಮಗಂತೂ ಸ್ವಲ್ಪ ಉರಿಯತ್ತೆ. ಹೆಂಗಾನ ಬಟ್ ಕಾವ್ಯ ನೋಡಕ್ ಕಳ್ಸ್ಬಿಟ್ರೆ ನಾನು ಗಿಲ್ಲಿ ಪಕ್ಕ ಕುತ್ಕೊಂಡ್ಬಿಡ್ತೀನಿ. ಸಂಡೇ ವಿತ್ ಸುದೀಪ. ವೀಕ್ಷಕರೇ ನೋಡಿದಿರಲ್ಲ, ಸುದೀಪ್ ಸರ್ ಅವರು ಗಿಲ್ಲಿಯನ್ನ ಫಸ್ಟ್ ಗೆ ಮಾತಾಡಿಸ್ತಾರೆ. ನೆನ್ನೆ ಕಾವ್ಯರವರ ಫ್ಯಾಮಿಲಿ ಅವರ ಮನೆಗೆ ಬಂದು ರೂಲ್ಸ್ ಬ್ರೇಕ್ ಮಾಡಿರೋದೊಂದು VTV ತೋರಿಸಿ ಅದಕ್ಕೊಂದು ಚೂರು ಬುದ್ಧಿಮಾತೆ ಹೇಳಿದ್ರಲ್ಲ. ಸೊ ಇವತ್ತು ಅದನ್ನ ಪ್ಯಾಚಪ್ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಪ್ರತಿ ಸಲನು ಕಿಚ್ಚ ಸುದೀಪ್ ಅವರು ಮಾಡೋದಷ್ಟೇ. ಯಾಕೆಂತ ಹೇಳಿದ್ರೆ ಒಂದು ಎಪಿಸೋಡ್ ಅಲ್ಲಿ ಅವರಿಗೆ ಬುದ್ಧಿಮಾತನ್ನು ಹೇಳಿದ್ರೆ ಮಾರನೇ ದಿನ ಅದನ್ನ ಸಮಾಧಾನ ಮಾಡಿ ಫನ್ ಮಾಡಿ ಸರಿ ಮಾಡ್ತಾರೆ. ಸೊ ಅದು ಒಳ್ಳೆ ವಿಚಾರಣೆ. ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ, ಗಿಲ್ಲಿ ನಟನಿಗೆ ಕಾವ್ಯರವರ ಮನೆಯವರು ಬಂದು ಬ್ರಾಸ್ಲೆಟ್ ಕೊಟ್ಟಿರೋದನ್ನ ಮಾತಾಡ್ತಾ ಇದ್ದಾರೆ ಫನ್ ತರ. ಅದನ್ನೇ ಗಿಲ್ಲಿ ನಟ ಮೊದಲೇ ಬಿಡಲ್ಲ. ಸೊ ಸರ್ ನಂಗೆ ಎಂಗೇಜ್ಮೆಂಟ್ ಮಾಡ್ಬಿಟ್ರು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆದ್ರೆ ಕಾವ್ಯರವರು ಇಲ್ಲ, ನಮ್ ಕಡೆ ರಿಂಗ್ ಹಾಕೋದು ಅಂತ ಒಂದ್ ಮಾತು. ಸೊ ಅದೊಂಥರ ಫನ್ ವೇ, ಚೆನ್ನಾಗಿತ್ತು. ಬಟ್ ಎಡೆಯಲ್ಲಿ ರಕ್ಷಿತಾ ಶೆಟ್ಟಿಯನ್ನ ಎಳೆದುಕೊಂಡು ಬಂದ್ರು. ಅಲ್ಲಿ ಅವ್ರದ್ದೇನೋ ಒಪಿನಿಯನ್ ಅನ್ನ ಕೊಟ್ರು ರಕ್ಷಿತಾ ಶೆಟ್ಟಿ. ಅದ್ರ ಬಗ್ಗೆ ಮಾತಾಡೋಣ. ಬಟ್ ಅವಾಗ ಕಿಚ್ಚ ಸುದೀಪ್ ಅವರು ಒಂದು ಪದ ಬಳಕೆಯನ್ನ ಮಾಡ್ತಾರೆ. ಅದು ಕಾವ್ಯನಿಗೆ ಎಂಜಾಯ್ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂಚೂರು ಉರಿ ಬರುತ್ತೆ ಅಂತ ನನ್ಗೆ ಯಾಕೋ ಸರಿ ಕಾಣಿಸಿಲ್ಲ ಪರ್ಸ್ನಲ್ ಆಗಿ. ಕಂಟೆಸ್ಟೆಂಟ್ ಹೇಳೋದು ಬೇರೆ, ಸುದೀಪ್ ಸರ್ ಅಂದ್ರೆ ಒಂಥರ ವೆಯ್ಟೇಜ್ ಸುದೀಪ್ ಸರ್ ಅನ್ನೋದು. ಸೊ ಅವ್ರು ಹೇಳಿದ್ದೆಲ್ಲೋ ಒಂದ್ ಕಡೆ ಆ ಒಂದು ಪದ ಬಳಕೆ ಉರಿ ಅನ್ನೋದೆಲ್ಲ ಅವರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತದ್ದಲ್ಲ, ಆಯ್ತಾ? ಇವಾಗ ಓಕೆ ಫೈನ್, ನಮಗೂ ಕಾಣಿಸ್ತಾ ಇದೆ ತ್ರಿಕೋನ ಪ್ರೇಮ ಸರಣಿ ತರ. ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಇಷ್ಟ, ಗಿಲ್ಲಿಗೆ ಕಾವ್ಯ ಇಷ್ಟ. ಸೊ ಸಹಜವಾಗಿ ಒಬ್ರೊಬ್ರು ಅದು ಇಂಥದ್ದೆಲ್ಲ ಮಾಮೂಲಿಯಾಗಿ ನಡೆಯೋದು. ಇವಾಗ ಸುದೀಪ್ ಸರ್ ಅಂದ್ರೆ ನಮ್ಗೆ ಅಪಾರವಾದ ಗೌರವ, ಆಯ್ತಾ? ನಾವೆಲ್ಲರೂ ಕಾಯೋದೇನು, ಇವಾಗ ವಾರ ಪೂರ್ತಿ ಕಂಟೆಸ್ಟೆಂಟ್ಗೆ ಏನ್ ಮಣ್ಣಂಗಟ್ಟಿ ಕಿತ್ತಾಗಿದ್ರು ಕೂಡ ವಾರದಲ್ಲಿ 2 ದಿನ ಸುದೀಪ್ ಸರ್ ಅವ್ರು ಬಂದು ಒಂದೊಂದು ಮಾತು ಇಲ್ಲ ಒಂದೊಂದು ಕಡೆಗೆ ಒಂದು ನ್ಯಾಯ ಅಂತ ಕೊಡ್ತಾರೆ. ಸೊ ಅದಕ್ಕೋಸ್ಕರನೇ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಅಂತಹ ಸುದೀಪ್ ಸರ್ ಅವರು ಯಾವುದೋ ಒಂದು ಸೂಕ್ಷ್ಮತೆ ವಿಚಾರವನ್ನು ಎತ್ತಿಕೊಂಡು ಒಂಥರ ಯಾರು ಹೇಳೋದು ಕಾಮಿಡಿ ಮಾಡಿದ್ದಕ್ಕೋಸ್ಕರನೇ, ಅದು ಅವಳ ಫೀಲಿಂಗ್ ಅಲ್ವಾ? ಈಗ ಗಿಲ್ಲಿ ಮೇಲೆ ರಕ್ಷಿತಾ ಶೆಟ್ಟಿಗೆ ಫೀಲಿಂಗ್ ಬರಬಾರ್ದು ಅನ್ನೋ ರೂಲ್ಸ್ ಏನಾದ್ರೂ ಇದೆಯಾ? ಇಲ್ಲ. ಇವಾಗ ಜಲಸ್ ಅನ್ನೋದಾಗ್ಲಿ ಇಲ್ಲ, ಲೈಕ್ ಹೇಗೆ ಹೇಳೋದು ಪೊಸೆಸಿವ್ನೆಸ್ ಅಂತಾನೆ ಹೇಳೋಣ. ಸೊ ಅದು ಮಾಮೂಲಿ. ಈಗ ಪ್ರೀತಿ ಅನ್ನೋದು, ಇವಾಗ ನಾವೇ ಯಾರನ್ನಾದ್ರೂ ಮನಸಾರೆ ಪ್ರೀತಿಸ್ತಾ ಇದ್ದೀವಿ, ಸೊ ಅವರು ಇನ್ನೊಬ್ರನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳುವಾಗ ಅವ್ರ ಜೊತೆಯಲ್ಲಿರೋದು ನಮ್ಗೆ ಆಗಲ್ಲ, ಇಲ್ಲ ಲೈಕ್ ಏನಾದ್ರೂ ಒಂದು ಹಾಗೆ ಆಗುತ್ತೆ. ಅದು ಮಾನವ ಸಹಜ ಗುಣ. ಸೊ ಅದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ, ಆಡಿಕೊಳ್ಳೋದು ಬಿಟ್ಟು ಓಕೆ ಅದು ಪ್ರೀತಿ, ಏನು ಮಾಡೋದಕ್ಕಾಗಲ್ಲ, ಫೀಲಿಂಗ್ಸ್ ಉಟ್ಕೊಳ್ಳುತ್ತೆ, ಹಂಗೆ ಬಿಟ್ಬಿಟ್ರೆ ಚೆನ್ನಾಗಿತ್ತು. ಬಟ್ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಅಲ್ಲಿ ಏನೋ ಗಿಲ್ಲಿ ಕಾವ್ಯರನ್ನ ನಗಿಸ್ಲಿಕ್ಕೋಸ್ಕರನ ಇಲ್ಲ ಇನ್ನೇನೋ ಹೈಪ್ ಕೊಡೋದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಅನ್ನೋ ಹುಡುಗಿಯನ್ನ ಓಕೆ ಯಾವುದೊಂದು, ಈಗ ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕೋಟ್ಯಾಂತರ ಜನರ ಮೇಲೆ ಅದು ಪರಿಣಾಮ ಬೀರ್ತದೆ. ನಾನು ಅದಕ್ಕೋಸ್ಕರನೇ ಮಾತಾಡ್ತಾ ಇರೋದು. ಈಗ ಯಾವುದೋ ಒಂದು ಕಂಟೆಸ್ಟೆಂಟ್ಗಳೆಲ್ಲ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೇನು ವ್ಯಾಲ್ಯೂನೇ ಕೊಡಲ್ಲ. ಬಟ್ ಸುದೀಪ್ ಸರ್ ಹಂಗಲ್ಲ. ಸುದೀಪ್ ಸರ್ ಅವರು ಒಂದು ಸ್ಟೇಟ್ಮೆಂಟಿಗೆ ತೂಕ ಇದೆ. ಸೊ ಆ ರೀತಿ ಒಂದು ಸ್ಟೇಟ್ಮೆಂಟ್ ಪಾಸ್ ಆಗುವಾಗ ಎಲ್ಲ ಒಂದ್ ಕಡೆ ಅದು ಅವಳಿಗೆ ಅದು ಒಂಥರ ಬ್ಯಾಡ್ ಆಗಿ ಪರಿಣಾಮ ಬೀರ್ಬೋದು ಅನ್ನೋದು ನನ್ನದೊಂದು ಅಭಿಪ್ರಾಯ. ಫನ್ ಮಾಡೋದೆಲ್ಲ ಚೆನ್ನಾಗಿರುತ್ತೆ, ಕಾಲೆಳೆಯೋದು ಎಲ್ಲಾನು ಓಕೆ. ಬಟ್ ಯಾವುದೊಂದು ಪದ ಬಳಕೆ ಇಲ್ಲ, ಹೇಗೆ ಒಂಥರ ಅವರಿಬ್ಬರನ್ನ ಹೆಚ್ಚಲಿಕ್ಕೋಸ್ಕರ ಇವಳನ್ನ ಟಾರ್ಗೆಟ್ ಮಾಡಿದ ರೀತಿಯಲ್ಲಿ ಇಲ್ಲ ಇವಳನ್ನ ಕೆಳಗಡೆ ಇಟ್ಟ ರೀತಿಯಲ್ಲಿ ಆಗುತ್ತೆ. ಸೊ ಸುದೀಪ್ ಸರ್ ಅವರೇ ತುಂಬಾ ಸಲ ಹೇಳಿದ್ದಾರೆ, ನಾವು ನಗುವುದಕ್ಕೋಸ್ಕರ ಇನ್ನೊಬ್ಬರ ಭಾವನೆಗಳನ್ನ ಇಲ್ಲ ಇನ್ನೊಬ್ಬರನ್ನ ಕೆಳಗಡೆ ಇಡೋದು ತಪ್ಪು ಅಂತ. ಸೊ ನನ್ಗದು ಆ ರೀತಿ ಕಾಣಿಸ್ತು. ಬಹುಶಃ ಅದು ನನ್ಗೆ ಆ ರೀತಿ ಕಾಣಿಸ್ತಾ ಅಲ್ಲ ಎಲ್ರಿಗೂ ಅದೇ ರೀತಿ ಕಾಣಿಸಿದ್ಯಾ ಗೊತ್ತಿಲ್ಲ. ಈಗ ನೀವು ಕೇಳೋದು ಸುದೀಪ್ ಸರ್ ಹೇಳಿರೋದು ಸತ್ಯನೇ ಅಲ್ವಾ? ರಕ್ಷಿತಾ ಶೆಟ್ಟಿಗೆ ಆ ಥರದೊಂದು ಫೀಲಿಂಗ್ಸ್ ಇದೆಯಲ್ಲ ಗಿಲ್ಲಿ ಮೇಲೆ ಅಂತ, ಸತ್ಯನೇ ಅಲ್ಲ ಅಂತಲ್ಲ. ಬಟ್ ಸುದೀಪ್ ಸರ್ ಅದು ಹೇಳ್ಬಾರ್ದು ಅಂತ ಅಷ್ಟೇ. ಸುದೀಪ್ ಸರ್ ಅನ್ನೋದು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಲ್ಲಿ ಮೈನ್ ನ್ಯಾಯ ಅಂತ ಏನ್ ಹೇಳ್ತೀವಿ ಅದು. ಸೊ ಅವರ ಸೂಕ್ಷ್ಮತೆಯನ್ನು ಅರ್ಥಕೊಂಡು ಅದು ಆ ಪದ ಬಳಕೆ ಆಗಲಿ ಇಲ್ಲ ಅದು ಆ ಟಾಪಿಕ್ ಎತ್ತಬಾರ್ದಿತ್ತು ಇಲ್ಲ ಅನ್ನೋ ರೀತಿಯಲ್ಲಿ ಇತ್ತು ನನ್ನದೊಂದು ಆಲೋಚನೆ. ಸೊ ಮತ್ತೆ ಕಮೆಂಟ್ ಹಾಕ್ಬೇಡಿ, ನಿಂಗೆ ಸುದೀಪ್ ಸರ್ಗಿಂತ ಜಾಸ್ತಿ ಗೊತ್ತೇನೋ ಹಂಗೆ ಹಿಂಗೆ ಅಂತಲ್ಲ. ನಂಗೆ ಅಷ್ಟು ಗೊತ್ತಿಲ್ಲ, ಇವಾಗಲೂ ಹೇಳ್ತಿದ್ದೀನಲ್ಲ. ನಾವು ಸುದೀಪ್ ಸರ್ ಅವರ ಸಂಚಿಕೆಗೇನೆ ವೆಯ್ಟ್ ಮಾಡೋದು. ಬಟ್ ಎಲ್ಲ ಒಂದ್ ಕಡೆ ನಮಗೂ ಅಭಿಮಾನ ಇರುತ್ತೆ ಸುದೀಪ್ ಸರ್ ಅಂದರೆ, ನಾವು ಆ ಮಟ್ಟದಲ್ಲಿ ಇಟ್ಟಿರ್ತೀವಿ. ಬೇಡ ಇತ್ತು ಈಗ ಸುದೀಪ್ ಸರ್ ಅವರಿಗೆ ಬೇರೆ ಬೇಡ ಕಮೆಂಟ್ ಬರೋದಿಲ್ಲ, ಅವ್ರು ಆ ಥರ ಮಾಡಬೇಕಿತ್ತು ಈ ಥರ ಮಾಡಬೇಕಿತ್ತು ಅನ್ನೋದೆಲ್ಲ ಬರುತ್ತೆ.
ಸೊ ಆ ಒಂದು ಟಾಪಿಕ್ ಅನ್ನು ಟಚ್ ಮಾಡದೆ ಫನ್ ಮಾಡ್ಬೋದಿತ್ತು ಅನ್ನೋದು ನನ್ನದೊಂದು ವೈಯಕ್ತಿಕ ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇದಿಷ್ಟು ಪ್ರೊಮೋದ ಬಗ್ಗೆ. ಆದ್ರೆ ಇನ್ನು ನಿನ್ನೆಯ ಸಂಚಿಕೆಯಲ್ಲಿ ಸ್ವತಃ ಗಿಲ್ಲಿ ನಟನಿಗೆ ಶಾಕ್ ಆಗಿದೆ. ಯಾಕೆಂತ ಹೇಳಿದ್ರೆ ಗಿಲ್ಲಿ ನಟ ಮೊನ್ನೆಯ ಸಂಚಿಕೆಯಲ್ಲಿ ಕೂತ್ಕೊಂಡು ಈ ಜಗಳ ಗೀಗಲೆಲ್ಲ ಆಯ್ತಲ್ಲ, ಅವಾಗ ಕೂತ್ಕೊಂಡು ಮಾತಾಡ್ತಾರೆ ಕಾವ್ಯ, ಧನುಷ್, ಸ್ಪಂದನ ಎಲ್ಲ. ಅಂದ್ರೆ ಈ ಸಲ ಅಂತೂ ಪಕ್ಕಾ ನನಗೆ ಕ್ಲಾಸ್ ಇದೆ, ನಾನು ಡಲ್ ಆಗಿರೋ ಬಟ್ಟೆಯನ್ನ ಹಾಕೋತೀನಿ. ಸೊ ಅದಕ್ಕೋಸ್ಕರನೇ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರನ್ನು ಹೇಳ್ಕೊತಾ ಇದ್ದೀನಿ. ನನ್ಗರ್ಧ ಅವ್ರಿಗರ್ಧ, ಸಮಪಾಲು ಅನ್ನೋದನ್ನ ಹೇಳಿರ್ತಾರೆ. ಬಟ್ ನಿನ್ನೆಯ ಸಂಚಿಕೆ ಏನಿತ್ತು ಅಂತ ಹೇಳಿದ್ರೆ ಅಷ್ಟೇ ಆ ಕ್ಲಾಸಸ್ ಎಲ್ಲ ಯಾವುದು ಕಾಣಿಸಿಲ್ಲ. ಸುದೀಪ್ ಸರ್ ಅವರು ಹೇಗೆ ಹೇಳಿದ್ರು, ಗಿಲ್ಲಿ ನಟ ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ, ಇಲ್ಲ ಗಿಲ್ಲಿ ನಟನ ಸ್ಟ್ರಾಟಜಿಯೇ ಸರಿ ಅನ್ನೋ ರೀತಿಯಲ್ಲಿ ನಿನ್ನೆಯ ಸಂಚಿಕೆಯನ್ನು ತೆಗೆದುಕೊಂಡು ಹೋಗಿ ಮುಗಿಸಿದ್ರು. ಸೊ ಆ ನಿನ್ನೆಯ ಸಂಚಿಕೆ ಮುಗಿಸಿದ ರೀತಿ, ಇಲ್ಲ ನಿನ್ನೆಯ ಸಂಚಿಕೆ ನಡೆದ ರೀತಿ ಅಲ್ಲಿರುವ ಸ್ವತಃ ಕಂಟೆಸ್ಟೆಂಟ್ಗಳಿಗೇನೆ ಒಪ್ಪಿಗೆ ಇಲ್ಲ ಅನ್ನೋದು ಕೂಡ ಅವರ ಮುಖಭಾವದಲ್ಲಿ ಅರ್ಥ ಆಗ್ತಾ ಇತ್ತು. ಬಟ್ ಅದು ಗಿಲ್ಲಿ ನಟನಿಗೆ ಮಾತ್ರ ಹೈಪ್ ಕೊಟ್ಟಂಗಿತ್ತು. ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಮಾತು ನಿಜ, ಈಗ ಅಶ್ವಿನಿ ಮೇಡಮ್ ಅವರು ಮತ್ತು ಗಿಲ್ಲಿ ನಟ ಏನು ಜಗಳ ಆಡಿದ್ರು, ಅಲ್ಲಿ ವಿಡಿಯೋ ಹಾಕಿದ್ರು, ಅದಕ್ಕೆ ಕನ್ಕ್ಲೂಷನ್ ಕೊಡ್ಬೋದು. ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಏನ್ ಗೊತ್ತಾ, ಇನ್ನೇನು ವಾರಗಳು ಮುಗಿತಾ ಬಂತು, ಇದ್ರ ಒಂದು 2 ವಾರ ಇರ್ತಾರ ಪಾಪಪ್ಪ ಅಂದ್ರೆ. ಅದ್ರ ಆಚೆಗೆ ಅವರನ್ನ ಇನ್ನೂ ಸರಿಪಡಿಸ್ಕೊಂಡು, ಇನ್ನೂ ಬುದ್ಧಿಮಾತಿ ಹೇಳಿ, ಇನ್ನೂ ಅವ್ರದ್ದು ಅದೇ ಜಗಳ, ಇನ್ನೂ ಅದೇ ಹೋಗಿ ಬಾರೆ, ಇದನ್ನೆಲ್ಲ ಇಟ್ಕೊಂಡು ಎಳ್ದು ಇವಾಗ 1 ಸಲ 2 ಸಲ 3 ಸಲ ಮತ್ತೆ ಏನ್ ಹೇಳ್ತಾರೆ, ಸಾಯೋರಿಗೆ ಅಳೋರು ಯಾರು ಅನ್ನಲ್ವಾ, ಅದೇ ರೀತಿ ಆಗಿದೆ ಸುದೀಪ್ ಸರ್ ಅವರಿಗೆ. ಇವ್ರದ್ದು ಇದ್ದಿದ್ದೆ ಈ ಜಗಳ ಈಗಲ ಅಲ್ಲ, ಏಕವಚನ ಅಲ್ಲ. ಸೊ ಏನ್ ಮಾತಾಡೋದು ಅದನ್ನೇ ಅವ್ರು ಹೇಳಿರೋದು. ನಮ್ಗೆ ಅದು ಸಿಲ್ಲಿ ತರ ಅನಿಸಿದೆ, ಜನರಿಗೂ ಹಂಗೆ ಅನಿಸಿದೆ. ಅದಕ್ಕೋಸ್ಕರ ಆ ಟಾಪಿಕ್ ಅನ್ನು ಅಷ್ಟು ಸೀರಿಯಸ್ ಆಗಿ ಮುಟ್ಟಕ್ಕೆ ಹೋಗಿಲ್ಲ ಅಂತ. ಇನ್ನು ರಕ್ಷಿತಾ ಶೆಟ್ಟಿಗೆ ನಾಮಿನೇಷನ್ ವಿಚಾರದಲ್ಲಿ ಕಾರಣ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತೀರಲ್ಲ, ಅವರಿಗೆ ನಿನ್ನೆ ಅದರಲ್ಲಿ ಉತ್ತರ ಸಿಕ್ತು. ಯಾಕೆಂತ ಹೇಳಿದ್ರೆ ಕಾರಣ ಕೊಡ್ಲಿಕ್ಕೆ ಅಲ್ಲಿ ಗಿಲ್ಲಿ ನಟ ಕಾವ್ಯನನ್ನ ಯಾವುದೇ ಕಾರಣ ಕೊಟ್ಟರು ನಾಮಿನೇಟ್ ಮಾಡ್ತಾ ಇರ್ಲಿಲ್ಲ. ಸ್ವತಃ ಗಿಲ್ಲಿ ನಟನ ಹತ್ರ ಸರಿಯಪ್ಪ ನಿನ್ಗೊಂದು 4 ಕಾರಣ ಕೊಡು ಅಂತ ಕೇಳಿದ್ದಾರೆ ಸುದೀಪ್ ಸರ್ ಅವರು. ಅವ್ರ ಹತ್ರನೇ ಕಾರಣ ಇಲ್ಲ. ಇನ್ನು ಕೆಲವೊಂದಿಷ್ಟು ಜನರಿಗೆ ಕಂಪ್ಲೇಂಟ್ ಇರ್ಬೋದು, ನಿನ್ನೆ ಸುದೀಪ್ ಸರ್ ಅವರು ಪಂಚಾಯತಿಕೆಯನ್ನು ಸರಿಯಾಗಿ ಮಾಡಿಲ್ಲ, ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಿಲ್ಲ, ಇನ್ನೂ ಒಂಚೂರು ಖಾರವಾಗಿ ತಗೊಂಡು ಹೋಗ್ಬೋದಿತ್ತು ಅಂತಲ್ಲ. ಬಟ್ ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಹೊರಗಡೆ ಜನ ಅಭಿಪ್ರಾಯ ಹೇಗಿದೆ, ಈಗ ಜನ ಎಂಜಾಯ್ ಮಾಡ್ತಾ ಇದ್ದಾರಾ ಗಿಲ್ಲಿಯ ಕಾಮಿಡಿಯನ್ನ, ಇಲ್ಲ ಗಿಲ್ಲಿಯ ತಪ್ಪುಗಳನ್ನು ಕೂಡ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಾದ್ರೆ, ಸೊ ಅದನ್ನ ಲೈಟ್ ಆಗಿ ತಿದ್ದುದು ಬಿಟ್ಟು ಸ್ಟ್ರಾಂಗ್ ಆಗಿ ಏನಾದ್ರು ಮಾಡಕ್ ಹೋದ್ರೆ ಎಲ್ಲ ಒಂದ್ ಕಡೆ ಅದು ಹೊರಗಡೆ ಇನ್ನಷ್ಟು ನೆಗೆಟಿವ್ ಆಗುವ ಸಾಧ್ಯತೆ ಇದೆ. ಸೊ ಅಲ್ಲಿ ಬುದ್ಧಿವಂತಿಕೆನೆ ಬೆಟರ್ ಅಲ್ವಾ. ಈಗ ಗಿಲ್ಲಿ ನಟ ಅಶ್ವಿನಿ ಮೇಡಮ್ ಅವ್ರ ಜೊತೆ ನಡೆಸಿರೋ ವಾಗ್ವಾದ ಏನಿದೆ, ನಾನು ಮೊನ್ನೆ ಹೇಳಿದ್ದೀನಿ, ಅಲ್ಲಿ ಆ ಟೋನು ಇವಾಗ ಅಲ್ಲಿ ಆ ಕೆಲಸ ಮಾಡಿ ಮುಗಿಸಿದ್ರೆ ಆ ತೊಂದರೆನೇ ಇರ್ತಿರ್ಲಿಲ್ಲ. ಇನ್ನೊಂದು ಕಡೆಯಿಂದ ಇನ್ನೊಂದು ಕಮೆಂಟ್ ಬಂದಿದೆ, ಸುಸ್ತಾಗಿದೆ ಅಂತ ಹೇಳುವಾಗ ಅವರಿಗೆ ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದಿತ್ತು ಅಂತ. ಸರಿ, ಅದು ಆ ಪರ್ಸ್ಪೆಕ್ಟಿವ್ ಕೂಡ ಓಕೆ ಅನ್ನೋಣ, ಇಲ್ಲ ಅಂತಲ್ಲ. ಬಟ್ ನಾನ್ ಕೇಳೋದಿಷ್ಟೇ, ಅಷ್ಟೊತ್ತು ಜಗಳ ಆಡ್ಲಿಕ್ಕೆ ಆ ಒಂದು 2-3 ಗಂಟೆ ಟೈಮ್ ತಗೊಂಡಿರೋ ಗಂಟೆಯಲ್ಲಿ ಅಲ್ಲಿ ಆ ಕೆಲಸವನ್ನೇ ಮುಗಿಸಿರ್ತಿದ್ರೆ ಬಹುಶಃ ಇಷ್ಟೆಲ್ಲ ರಾದ ಅಂತ ಇದೆಲ್ಲ ನಡೀತಿರ್ಲಿಲ್ಲ ಅಂತ. ಸೊ ಈಗ ನಮ್ಗೆ ಅದು ಈ ಜಗಳ ಎಲ್ಲ ನೋಡಿ ನೋಡಿ ಸಾಕಾಗಿರುತ್ತೆ. ಇನ್ನೇನು ಕೊನೆಯ ಹಂತಕ್ಕೆ ಬಂದಾಗ್ಲೂ ಕೂಡ ಮೊದಲನೇ ವಾರದಲ್ಲಿ ಏನ್ ನಡೆದಿದೆ ಅದೇ ಈ ವಾರದಲ್ಲೂ ನಡೆಯುತ್ತೆ ಅಂತ ಹೇಳಿದ್ರೆ ಅದರ ಸೀರಿಯಸ್ನೆಸ್, ಆ ವೇಟೇಜ್ ಇದೆಯಲ್ಲ, ಆ ವೇಟೇಜ್ ಕಳೆದುಕೊಳ್ಳುತ್ತದೆ. ಸೊ ಅದರಿಂದಾನೇ ಕಿಚ್ಚ ಸುದೀಪ್ ಅವರು ನಿನ್ನೆಯ ಪಂಚಾಯತಿಗೆಯನ್ನ ಅಷ್ಟೇನು ಸೀರಿಯಸ್ ಆಗಿ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ 1 ಅವರ್ ಬರದೆ 2 ವಾರ ಇತ್ತು. ಸೊ 2 ವಾರದಲ್ಲಿ ಹಿಂದೆ ಅವರು ಕಾವ್ಯ ಫ್ಯಾಮಿಲಿ ಬಂದು ಮಾಡಿರುವ ಎಡವಟ್ಟನ್ನ ನಿನ್ನೆ ಅದು ಕ್ಲಿಯರ್ ಮಾಡಿದ್ರು. ತಪ್ಪು ಅವರು ತಮ್ಮ ಬಂದು ಮಾಡಿರೋ ತಪ್ಪನ್ನ ತಪ್ಪು ಅಂತಾನೆ ಹೇಳಿದ್ದಾರೆ. ಸೊ ಅದೆಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಅದೊಂದು ಶೋದೊಂದು ಡೆಕೋರಮ್ ಇರುತ್ತೆ, ಆ ಡೆಕೋರಮ್ಗೆ ಏನೋ ಒಂದು ಡ್ಯಾಮೇಜ್ ಆಗಿದೆ ಅಂತ ಹೇಳುವಾಗ ಅಲ್ಲಿ ಅದಕ್ಕೆ ಬೇಕಾದಂತಹ ಮಾತನ್ನೇ ಹೇಳಿದ್ದಾರೆ ಸುದೀಪ್ ಸರ್ ಅವರು. ಇನ್ನು ಅದರ ಆಚೆಗೆ ಇವಾಗ ವಾರ ಪೂರ್ತಿ ಇಷ್ಟು ವಾರಗಳು ನಡೆದುಕೊಂಡು ಬಂದಂತಹದ್ದೇ ಜಗಳಗಳು ಕಿರಿಕಿಗಳು ಎಲ್ಲ ನಡೆದಿದೆ ಅಂತ ಹೇಳುವಾಗ ಏನ್ ಮಾಡಕ್ಕಾಗುತ್ತೆ. ಇನ್ನು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಧನುಷ್ ಅವರಿಗೆ ಗಿಲ್ಲಿ ಕಡೆಯಿಂದ ಉಸ್ತುವಾರಿಯಲ್ಲಿ ತಪ್ಪಾಗಿಲ್ಲ, ಅಲ್ಲಿ ಗಿಲ್ಲಿ ತಪ್ಪಾಗಿರೋದು ಯಾರ ಕಡೆಯಿಂದ, ರಾಶಿಕಾ ಶೆಟ್ಟಿ ಕಡೆಯಿಂದ. ಯಾಕೆಂತ ಹೇಳಿದ್ರೆ ಅಲ್ಲಿ ಧನುಷ್ ಆತರ ಮಾಡುವಾಗ ರಾಶಿಕಾ ಶೆಟ್ಟಿ ಅಬ್ಸರ್ವ್ ಮಾಡಿ ಪೌಸ್ ಕೊಡ್ಬೇಕಾಗಿತ್ತು. ಸೊ ಅದಕ್ಕೆ ಗಿಲ್ಲಿಯನ್ನ ಬೈದ್ ಏನ್ ಪ್ರಯೋಜನ ಇಲ್ಲ. ಇನ್ನು ಮನೆ ಕೆಲಸ ಅದು ಇದು ಅಂತಾದ್ರೆ ಗಿಲ್ಲಿ ನಟನೆ ಕಿರಿಕ್ ಮಾಡ್ತಾ ಇದ್ದ ಹೊರತು ಬೇರೆ ಯಾರು ಕಿರಿಕ್ ಮಾಡ್ತಾ ಇರ್ಲಿಲ್ಲ. ಸೊ ಅದರಿಂದಾಗಿ ಗಿಲ್ಲಿ ನಟನ ಕ್ಯಾಪ್ಟನ್ಸಿಯಲ್ಲಿ ಅಂತದೊಂದು ತೊಂದರೆ ಯಾವುದು ಕೂಡ ಬಂದಿಲ್ಲ. ಸ್ಟಾರ್ಟಿಂಗ್ ಒಂದು ತೊಂದರೆ ಬಿಟ್ರೆ ಬೇರೆ ಯಾವುದು ಬಂದಿಲ್ಲ. ಗಿಲ್ಲಿ ನಟ ಹೇಳೋದಷ್ಟೇ ಅಲ್ವಾ, ಇನ್ನು ಕೆಲಸ ನಡೀತಾ ಇದೆ ಸರಾಗವಾಗಿ, ನಾನು ಹೋಗಿ ಮತ್ತೆ ಮಾಡು ಅಂತ ಹೇಳೋದ್ರಲ್ಲಿ ಏನಿದೆ, ಏನಿಲ್ಲ. ಸೊ ನಂಗೆ ಈಸಿ ಆಯ್ತು ಅಂತ. ಇನ್ನು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಸುದೀಪ್ ಸರ್ ಅವರು ಹೇಳಿರೋದು ಕರೆಕ್ಟ್ ಇದೆ. ಇನ್ನು ಧನುಷ್ ಅವರು ಇವಾಗ ಏನೇ ಇರ್ಲಿ, ಯಾವ್ದು ಕಲರ್ಸ್ ಇದ್ದು ಮಕ್ಕಳು ಅದು ಇದೆಲ್ಲ ಒಂದು ಸೈಡಲ್ಲಿ ಇಟ್ಟು ನೋಡೋದಾದ್ರು ಕೂಡ ಧನುಷ್ ಅವರು ಪ್ರಯತ್ನ ಪಟ್ಟು ಶ್ರಮ ಪಟ್ಟು ಆ ಸ್ಥಾನಕ್ಕೆ ಬಂದಿದ್ದಾರೆ. ಈಗ ಅವ್ರೇನು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಒಟ್ಟಕ್ಕೆ ಆಯ್ಕೆ ಆಗಿದ್ದಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಟ ಆಡಿ ಅದರಲ್ಲೂ ಕೂಡ ಕೊನೆಯದಲ್ಲೂ ಕೂಡ ಅವ್ರು ಗೆದ್ದಿದ್ದಾರೆ. ಆ ಗೆದ್ದಾಗ ಒಂಚೂರು ಆ ಕಡೆ ಈ ಕಡೆ ಆಗಿದೆ, ಅದು ಅವ್ರಿಗೆ ಗೊತ್ತಾಗಿಲ್ಲ. ಆ ಹೀಟ್ ಆಫ್ ದ ಮೊಮೆಂಟ್ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ. ಸೊ ಅಲ್ಲಿ ಉಸ್ತುವಾರಿಗಳದ್ದೇನಿತ್ತು ನೋಡ್ಕೊಳ್ಳೋದು ಜವಾಬ್ದಾರಿ ಇತ್ತು, ಅವ್ರು ಮಾಡಿಲ್ಲ. ಅದಕ್ಕೋಸ್ಕರ ಧನುಷ್ ಅವರಿಗೆ ಅವರ ಕೈಯಿಂದ ಇದು ಕ್ಯಾಪ್ಟನ್ಸಿ ಅಂತ ತೆಗೆದು ಅಶ್ವಿನಿ ಮೇಡಮ್ ಅವರಿಗೆ ಕೊಡೋದು ನನಗಂತೂ ಸುತಾರಾಮ್ ಇಷ್ಟ ಆಗಿರ್ಲಿಲ್ಲ. ಸುತಾರಾಮ್ ಒಪ್ಪುದೂ ಇಲ್ಲ, ಆಯ್ತಾ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನುಭವಿಸೋದು ಸರಿಯಲ್ಲ.
ಸೊ ಆ ವಿಚಾರದಲ್ಲಿ ಸುದೀಪ್ ಸರ್ ಕರೆಕ್ಟ್ ಆಗಿರೋ ಸ್ಟ್ಯಾಂಡನ್ನು ತಗೊಂಡು ಹೇಳಿದ್ದಾರೆ, ನೀವು ಕ್ಯಾಪ್ಟನ್ ಆ ಚಾರ್ಜನ್ನು ತಗೊಳ್ಳಿ ಅಂತ. ನಂಗೆ ಧನುಷ್ ಅವ್ರದ್ದು ಇಷ್ಟ ಆಯ್ತು ಏನು ಗೊತ್ತಾ, ಇವಾಗ ಧನುಷ್ ಅವ್ರ ಕೆಲವೊಂದು ಕ್ವಾಲಿಟಿಗಳು ನಮ್ಗೆ ಇಷ್ಟ ಆಗಲ್ಲ, ಅದನ್ನು ನಾವು ಹೇಳಿದ್ದೇವೆ. ಇಷ್ಟ ಆಗೋ ಕ್ವಾಲಿಟಿ ಕೆಲವೊಂದು ಕಂಡ್ರೆ ನಾವು ಹೇಳಲೇಬೇಕು. ಏನಂತ ಹೇಳಿದ್ರೆ ಸುದೀಪ್ ಸರ್ ಅವರು ಬಂದು ಅದಕ್ಕೊಂದು ಕನ್ಕ್ಲೂಷನ್ ಕೊಡೋವರೆಗೂ ನಾನು ಕ್ಯಾಪ್ಟನ್ಸಿ ರೂಮ್ಗೆ ಹೋಗಲ್ಲ ಅನ್ನೋದು, ಅದು ಅವರ ಬದ್ಧತೆಯನ್ನು ಎತ್ತಿ ತೋರಿಸ್ತು, ಇಷ್ಟ ಆಯಿತು. ಸೊ ಆ ರೀತಿ ಇರುವಾಗ ಸುದೀಪ್ ಸರ್ ಅವರು ನಿನ್ನೆ ಕೊಟ್ಟಿರೋ ತೀರ್ಪು ಕೂಡ ನನಗೂ ಖುಷಿ ಆಯಿತು. ನನಗೆ ನಿನ್ನೆ ಅರ್ಥ ಆಗಿಲ್ಲ ಏನು ಗೊತ್ತಾ, ಈಗ ಗಿಲ್ಲಿ ನಟ ಈ ರೀತಿ ಕಾವ್ಯನ ನಾಮಿನೇಟ್ ಮಾಡಿಲ್ಲ, ಸೊ ಎಲ್ಲರೂ ರಕ್ಷಿತಾ ಶೆಟ್ಟಿಯನ್ನ ಪ್ರಶ್ನೆ ಮಾಡ್ತಾರೆ. ಸೊ ಆ ವಿಚಾರವಾಗಿ ಒಂದಿಷ್ಟು ಪ್ರಶ್ನೆಗಳು ಕಿಚ್ಚ ಸುದೀಪ್ ಅವರು ಮನೆ ಮಂದಿಗೆ ಕೇಳ್ತಾರೆ. ಅದರಲ್ಲಿ ರಕ್ಷಿತಾ ಶೆಟ್ಟಿಯು ಕೇಳ್ತಾರೆ, ನೀನ್ ಯಾಕೆ ಗಿಲ್ಲಿ ಹತ್ರ ಮಾತಾಡಿಲ್ಲ ಈ ಬಗ್ಗೆ ಅಂತ. ಆಗ ರಕ್ಷಿತಾ ಶೆಟ್ಟಿ ಉತ್ತರ ಕೊಡ್ಲಿಕ್ಕೆ ತಡವರಿಸ್ತಾರೆ. ಆಗ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಇಲ್ಲಿ ನಿಜಾನೇ ಹೇಳಬೇಕು ಅನ್ನೋದು ಏನಿಲ್ಲ, ಆದ್ರೆ ನಿಜ ಗೊತ್ತಿದ್ದವರ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ. ಆಗ ಇಡೀ ಜನರು ಚಪ್ಪಾಳೆ ಹೊಡಿತಾರೆ. ಬಟ್ ಯಾವುದಕ್ಕೆ ಹೇಳಿದ್ರು ನಂಗೆ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ. ಈ ಒಂದು ಸನ್ನಿವೇಶ ಇದೆಯಲ್ಲ, ಅದು ನನ್ನ ಜೊತೆಗಿದ್ದವ್ರ ಹತ್ರ ನಾನು ಕೇಳಿದೆ, ಯಾಕೆ ಈ ಮಾತನ್ನು ಹೇಳಿದ್ದಾರೆ, ಇಲ್ಲ ಏನು ನಿಮಗೆ ಅದು ಅರ್ಥ ಆಯ್ತಂತ. ಸೊ ಅವರಿಗೂ ಅರ್ಥ ಆಗಿಲ್ಲ. ಬಹುಶಃ ನಿಮ್ಗೆ ಯಾರಿಗಾದ್ರೂ ಅದು ಅರ್ಥ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಇದು ವ್ಯಂಗ್ಯ ಅಲ್ಲ, ನಿಜವಾಗ್ಲೂ ಕೇಳಿರೋದು. ನಂಗೆ ಅರ್ಥ ಆಗಿಲ್ಲ ಯಾಕೆ ಮಾತು ಬಂತು, ಯಾಕೆ ಅಷ್ಟೊಂದು ಚಪ್ಪಾಳೆ ಬಂತು ಅಂತ. ಒಂದು ನನಗೆ ನಿನ್ನೆ ಎಪಿಸೋಡ್ ನೋಡುವಾಗ ಒಂದಂತೂ ಕ್ಲಾರಿಟಿ ಸಿಕ್ತು, ಎಲ್ರಿಗೂ ಕ್ಲಾರಿಟಿ ಸಿಕ್ಕಿರಬೇಕು ಈ ಸೀಸನ್ನ ವಿನ್ನರ್ ಯಾರು ಅಂತ. ಯಾಕೆಂತ ಹೇಳಿದ್ರೆ ನಿನ್ನೆ ಸಂಚಿಕೆ ನಡೆದು ಹೋದ ದಾರಿ ಇದೆಯಲ್ಲ, ಅದು ಯಾವುದೋ ಒಂದು ಹಿಂಟನ್ನು ಕೊಡ್ತಾ ಇದೆ. ಜಸ್ಟ್ ಸೀಸನ್ ಮುಗಿಲಿಕ್ಕೆ ಮಾತ್ರ ಬಾಕಿ ಇರೋದು, ಇಲ್ಲಿ ವಿನ್ನರ್ ಯಾರು ಅಂತ ಸೆಲೆಕ್ಟ್ ಆಗಿದೆ. ಇನ್ನು ಅದು ಎಷ್ಟೇ ನೆಗೆಟಿವ್ ಆದರೂ ಇನ್ನೇನೋ ಆದರೂ ಕೂಡ ಕೆಲವೊಂದಿಷ್ಟು ತಪ್ಪುಗಳೇ ಗಿಲ್ಲಿ ನಟ ಮಾಡಿದ್ರು ಕೂಡ ಅದು ಬದಲಾಗುವ ಯಾವುದೇ ಸಾಧ್ಯತೆ ಇಲ್ಲ. ಇನ್ನು ನಾನು ಮೊದಲಿಂದ ಹೇಳ್ತಾ ಬಂದಿರೋ ಥರನೇ ರನ್ನರ್ ಅಪ್ ಯಾರಾಗ್ತಾರೆ ಅನ್ನೋದು ಮಾತ್ರ ಇಲ್ಲಿ ಗೊಂದಲ ಇರೋದು. ಸುದೀಪ್ ಸರ್ ಅವರು ಒಂದು ಹಿಂಟು ಕೊಟ್ಟಿದ್ದಾರೆ, ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಯಾರಿಗೆ? ಗಿಲ್ಲಿ ನಟನಿಗೆ. ಇಲ್ಲಿ ನೀವು ಗೆಲ್ಲಿ, ಆದರೆ ಕಾವ್ಯರನ್ನ ನಾನು ರನ್ನರ್ ಅಪ್ ಮಾಡ್ತೀನಿ, ಇಲ್ಲ ಇನ್ನೊಂದು ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀನಿ ಅಂದರೆ ನಿಮ್ಮ ಧ್ವನಿ ಮುಳುಗುತ್ತೆ ಅಂತ. ಯಾಕೆಂತಂದರೆ ಅದು ನೀಟಾಗಿ ಕೊಟ್ಟಿರೋ ಹಿಂಟು. ಕಳೆದ ವಾರ ಏನು ಅವ್ರು ಮಾಡಿದ್ರು ನಾಮಿನೇಷನಲ್ಲಿ ಪಾರ್ಶಿಯಾಲಿಟಿ ಏನು ಮಾಡಿದ್ರು, ಹೊರಗಡೆ ಯಾವ ರೀತಿ ಅದು ಜನಾಭಿಪ್ರಾಯ ಮೂಡಿತ್ತು, ಸೊ ಅದನ್ನು ಹಿಂಟು ಕೊಟ್ಟಿದ್ದಾರೆ. ಬಹುಶಃ ಅದು ಏನಾದರೂ ಗಿಲ್ಲಿ ನಟ ಸೀರಿಯಸ್ ಆಗಿ ತಗೊಂಡು ಮುಂದಕ್ಕೆ ಹೋದ್ರು ಅಂತಾದರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಗೆದ್ದೇ ಗೆಲ್ತಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ 2 ವಾರ ಇದೆಯಲ್ಲ, ಈ 2 ವಾರ ಕಾವ್ಯರವರ ಮೇಲೆ ಮನೆ ಮಂದಿಯ ದೃಷ್ಟಿ ಇದೆಯಲ್ಲ, ಅದು ಬೇರೆ ಲೆವೆಲಲ್ಲಿ ಇರುತ್ತೆ. ಯಾಕೆಂತ ಹೇಳಿದ್ರೆ ಇದುವರೆಗೂ ಮನೆ ಮಂದಿಗೆ ಡೌಟ್ ಇತ್ತು, ಅಂದರೆ ಕಾವ್ಯರವರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ಇಲ್ಲ ಮನೆ ಮಂದಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ಸೊ ಅದಕ್ಕೆ ಅವ್ರಿಗೆ ಶಿಕ್ಷೆ ಆಯಿತು. ಬಟ್ ಯಾವ ಟಾಪಿಕ್ ಇಟ್ಟು ಅಲ್ಲಿ ಬ್ರೇಕ್ ಆಯಿತು, ಏನು ಡಿಸ್ಕಸ್ ಮಾಡಿದ್ರು ಅನ್ನೋದು ಮನೆ ಮಂದಿಗೆ ಯಾರಿಗೂ ಗೊತ್ತಾಗಿರಲಿಲ್ಲ. ಬಟ್ ನಿನ್ನೆ ಗಿಲ್ಲಿ ವಿಚಾರ, ಗಿಲ್ಲಿ ಜೊತೆ ಇರುವಂತಹ ವಿಚಾರ ಟಾಪಿಕ್ ಅನ್ನೈತೆ ಅವರು ಮಾತಾಡಿರೋದಲ್ಲ, VT ಹಾಕುವ ಮೂಲಕ ತೋರಿಸಿದ್ದಾರೆ. ಸೊ ಇದು ಎಲ್ಲೋ ಗೇಮ್ ಚೇಂಜರ್ ಆಗುವಂತಹ ಸಾಧ್ಯತೆ ಇದೆ, ಇಲ್ಲ ಕಾವ್ಯರಿಗೆ ಮನೆ ಮಂದಿ ನೋಡುವ ದೃಷ್ಟಿ ಬದಲಾಗುವ ಎಲ್ಲ ಸಾಧ್ಯತೆಯೂ ಇದೆ. ಸೊ ಇದು ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಹೇಳೋದು. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಅನಿಸಿಕೆ ಪ್ರಕಾರ ಕಾವ್ಯರವರಿಗೆ ಗೇಮಿನ ಎಲ್ಲ ಸ್ಟ್ರಕ್ಚರ್ ಗೊತ್ತಿರೋದ್ರಿಂದ ಅವರು ರನ್ನರ್ ಅಪ್ ಏನಾದರೂ ಆದರೆ ಅದು ಈ ಶೋಗೆ ಇರುವಂತಹ ವ್ಯಾಲ್ಯೂ ಖಂಡಿತವಾಗಿಯೂ ಕಡಿಮೆ ಮಾಡುತ್ತೆ. ಇದಂತೂ ಸ್ಪಷ್ಟ. ಯಾಕೆಂತ ಹೇಳಿದ್ರೆ ಅವರಿಗೆ ಗೇಮಿನ ಸ್ಟ್ರಕ್ಚರ್ ಏನು, ಅಲ್ಲಿ ಹೊರಗಡೆ ಏನು ನಡೀತಾ ಇದೆ ಅನ್ನೋದು ಸ್ಪಷ್ಟವಾದ ಮಾಹಿತಿ ಇದೆ. ಸೊ ಅದೇ ರೀತಿ ಆಟ ಆಡಿಕೊಂಡು ಅಲ್ಲಿ ಪ್ರಾಮಾಣಿಕವಾಗಿ ಯಾರು ಆಟ ಆಡ್ತಾ ಇದ್ದಾರೆ ಅವರಿಗೆ ಅದು ಅನ್ಯಾಯ ಖಂಡಿತವಾಗಿಯೂ ಆಗುತ್ತೆ. ಸೊ ಇದರಲ್ಲಿ ಗಿಲ್ಲಿ ನಟನ್ ತಪ್ಪಿದೆಯಾ, ಆತ ಏನು ಮಾಡೋಕ್ಕಾಗಲ್ಲ. ಸೊ ಒಂದಂತೂ ಸ್ಪಷ್ಟ ಆಯ್ತಲ್ಲ, ಪ್ರಥಮ ಅವ್ರದ್ದು ಮತ್ತು ಹನುಮಂತನ ಪ್ರೋ ವರ್ಜನ್ ಏನಿದೆ, ಎರಡು ಮಿಕ್ಸ್ ಆಗಿ ಒಂದು ಕ್ಯಾರೆಕ್ಟರ್ ಬಂದರೆ ಹೇಗಿರುತ್ತೆ ಅನ್ನೋದನ್ನ ಗಿಲ್ಲಿ ನಟ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಈ ಸೀಸನಲ್ಲಿ. ಸೊ ಇದೊಂಥರ ಬೇರೆ ಥರದ ಎಂಟರ್ಟೈನ್ಮೆಂಟು, ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಇನ್ನು ನಿನ್ನೆ ಸುದೀಪ್ ಸರ್ ಅವರ ಸಂಚಿಕೆಯಲ್ಲಿ ಅಸಮಾಧಾನ ಇದ್ದವರು ಒಂದಂತ ಅರ್ಥ ಮಾಡ್ಕೋಬೇಕು, ಜನಾಭಿಪ್ರಾಯ ಏನಿದೆ ಅದರ ಮೇರೆಗೆ ನಿನ್ನೆಯ ಸಂಚಿಕೆಯನ್ನು ನಡೆಸಿಕೊಡಲಾಗಿದೆ. ಇದಿಷ್ಟು ನನ್ನ ಗಮನಕ್ಕೆ ಬಂದಂತಹ ಅಂಶಗಳು. ಇದರಲ್ಲಿ ಏನಾದರೂ ತಪ್ಪಾಗಿದ್ರು ಕೂಡ ಸಭ್ಯತೆ ರೀತಿಯಲ್ಲಿ ಕಮೆಂಟ್ ಹಾಕಿ, ಬೈಬೇಡಿ ಮಾರೆ ಯಾರು ಕೂಡ. ಸೊ ಸರಿ ಇದ್ರೆ ಸರಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.